ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ನಾನು ಇವತ್ತು ಹಳೆಯ ಕಾಲದ ನಮ್ಮ ಅಜ್ಜಿ ಹಾಗೂ ನಮ್ಮ ಅಮ್ಮನ ಕಾಲದ ಪದ್ಧತಿಯ ರೀತಿಯಲ್ಲಿ ರುಚಿಕರವಾದ ಮಸ್ಸೊಪ್ಪನ್ನು ಮಾಡಿದ್ದೀನಿ. ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ. ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅಂತ ಇವತ್ತು ಆರೋಗ್ಯಕರವಾದ ಹಾಗೂ ರುಚಿಕರವಾದ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯಮಾಡಿ ಎಲ್ಲರೂ ನಿಮ್ಮ ಸಪೋರ್ಟನ್ನು ಕೊಡಿ. ಹಾಗಿದ್ಮೇಲೆ ತಡ ಯಾತಕ್ಕೆ, ಬನ್ನಿ ವಿಡಿಯೋ ಕಂಟಿನ್ಯೂ ಆಗುತ್ತೆ. ನೀವು ಈ ರುಚಿಕರವಾದ ಆರೋಗ್ಯಕರವಾದ ಮಸ್ಸೊಪ್ಪನ್ನು ಮನೆಯಲ್ಲಿ ಮಾಡಿಕೊಂಡು ತಿನ್ನಿ. ಸ್ನೇಹಿತರೆ, ಮಸ್ಸೊಪ್ಪು ಅಂದರೆ ಕೆಲವರು ನಾನಾ ರೀತಿಯ ಸೊಪ್ಪುಗಳನ್ನ ಮಾಡ್ತಾರೆ. ಮಸ್ಸೊಪ್ಪನ್ನು ಸೊಪ್ಪೇ ಒಂದು ವಿಧದಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಬಟ್ ನಮ್ಮ ಮನೆಯಲ್ಲಿ ನಾವು ಯಾವಾಗಲೂ ಮಾಡೋದು ಈ ದಂಟಿನ ಸೊಪ್ಪಿನ ಮಸ್ಸೊಪ್ಪು ಮಾತ್ರನೇ. ಸೊ ಇಲ್ಲಿ ಕೆಂಪು ಕಲರ್ದು ಮತ್ತು ಹಸಿರು ಕಲರ್ದು ಎರಡು ಮಿಶ್ರಣದ ದಂಟು ಸೊಪ್ಪುಗಳನ್ನ ತೊಗೊಂಡಿದ್ದೀನಿ. ಇದನ್ನು ಮೊದಲಿಗೆ ಹೆಚ್ಚಿಕೊಂಡು ನಂತರ ತೊಳೆದು ನಿಮಗೆ ಶೇರ್ ಮಾಡ್ತೀನಿ. ಸ್ನೇಹಿತರೆ ನೋಡಿ, ಈ ರೀತಿ ನಾನು ಸೊಪ್ಪನ್ನ ಹೆಚ್ಕೊಂಡು 2-3 ಸರಿ ತೊಳ್ಕೊಂಡಿದ್ದೀನಿ. ಇದೇನು ಈ ರೀತಿ ಹೆಚ್ಕೊಂಡಿದ್ದಾನೆ ಅಂದ್ಕೋಬೇಡಿ. ಮುಂದೆ ಯಾವ ವಿಧಾನದಲ್ಲಿ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಆದ್ದರಿಂದ ಅದಕ್ಕೆ ಈ ವಿಧಾನದಲ್ಲೇ ಹೆಚ್ಕೋಬೇಕು. ಹೆಚ್ಚಿಟ್ಕೊಂಡಿದ್ದೀನಿ. ದಂಟುಗಳಲ್ಲೆಲ್ಲ ನಾರನ್ನ ತೆಗೆದು ಸಂಪೂರ್ಣ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಏನು ಬೇಕಪ್ಪ ಅಂತಂದರೆ 3 ಹುಳಿ ಟೊಮೆಟೊ ತೊಗೊಂಡಿದ್ದೀನಿ. ಇಲ್ಲಿ 3 ಪಾವು ತೊಗರಿ ಬೇಳೆಯನ್ನು ತೊಗೊಂಡಿದ್ದೀನಿ. ನಾನು ಯಾವಾಗಲೂ ನಿಮಗೆ ಚಿಕ್ಕ ಪಾವನ್ನು ತೋರಿಸ್ತೀನಲ್ಲ, ಈ ಪಾವಲ್ಲಿ 3 ಪಾವಷ್ಟು ತೊಗರಿ ಬೇಳೆಯನ್ನು ತೊಳೆದು ಇಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಕುಕ್ಕರಿಗೆ ಹಾಕಿ ಒಂದು 3 ವಿಷಲ್ ಕೂಗಿಸ್ಕೊಂಡು ಬರ್ತೀನಿ. ನಂತರ ನಿಮಗೆ ತೋರಿಸ್ತೀನಿ. ನೋಡಿ, ಎಲ್ಲ ಕುಕ್ಕರ್ಗೆ ಹಾಕಿದ್ದೀನಿ. ಈಗ 3 ವಿಷಲ್ ಕೂಗಿಸ್ಕೊತೀನಿ. ನಂತರ ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ, 3 ವಿಷಲ್ ಕೂಗಿಸ್ಕೊಂಡು ಈಗ ನಾನು ಯಾವ ಪಾತ್ರೆಯಲ್ಲಿ ಸಾರು ಮಾಡ್ತೀನಿ ಆ ಪಾತ್ರೆಗೆ ಎಲ್ಲವನ್ನು ತೆಗೆದು ಕುಕ್ಕರ್ನಿಂದ ತೆಗೆದು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಯಾವ ರೀತಿ ಮಸ್ಸೊಪ್ಪು ಮಾಡ್ತೀನಿ ಅನ್ನೋದು ನಿಮಗೆ ಕುತೂಹಲ ಇರ್ಬೋದು. ಬನ್ನಿ, ಈಗ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾನು ಹಳೆಯ ಕಾಲದ ಪದ್ಧತಿಯಂತೆ ಇವತ್ತು ಮಾಡ್ತಾಯಿದ್ದೀನಿ. ನೀವು ಒರಳುಕಲ್ಲು ತೊಗೊಂಡಿದ್ದೀನಿ. ಈ ಒರಳುಕಲ್ಲಿಗೆ ನಾನು ಬೇಯಿಸಿಟ್ಕೊಂಡಿರ್ತಕ್ಕಂಥ ಬೇಳೆ ಮತ್ತು ಸೊಪ್ಪನ್ನು ಇದಕ್ಕೆ ಹಾಕ್ಕೊತೀನಿ. ಅದನ್ನು ಆ ಬೇಳೆ ಕಟ್ಟು ನೀರಿರುತ್ತಲ್ಲ, ಬೇಯಿಸ್ಕೊಂಡಿರೋದು, ಆ ನೀರಲ್ಲೇ ನಾವು ಆಡಿಸ್ಕೋಬೇಕು ಆ್ಯಕ್ಚುಲಿ. ಬಟ್ ಆದರೆ ಇಲ್ಲಿ ಸೊಪ್ಪು ಟೊಮೆಟೊನಲ್ಲೇ ನೀರಿನಂಶ ಇರೋದರಿಂದ ಆ ಬೇಳೆ ಕಟ್ಟನ್ನು ಉಪಯೋಗಿಸೋವಂಥ ಅವಶ್ಯಕತೆ ಇಲ್ಲ. ಈಗ ಇದನ್ನು ನಾನು ರುಬ್ಕೊಂಡು ಬರ್ತೀನಿ. ತೀರ ನುಣ್ಣಗೇನು ರುಬ್ಕೊಳ್ಳೋದು ಬೇಡ, ತರ್ತರಿಯಾಗಿ ಸ್ವಲ್ಪ ರುಬ್ಕೊಂಡ್ರೆ ಸಾಕು. ಮಿಕ್ಸಿಲಿ ರುಬ್ಬಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಒರಳುಕಲ್ಲಲ್ಲೇ ರುಬ್ಬಿ ನಾವು ಮಸ್ಸೊಪ್ಪನ್ನು ಮಾಡಬೇಕು. ಆಗ ನಮ್ಮ ಅಜ್ಜಿ ಮಾಡ್ತಿದ್ದ ಶೈಲಿಯಲ್ಲೇ ಮಸ್ಸೊಪ್ಪು ರುಚಿಕರವಾಗಿ ತುಂಬ ಅದ್ಭುತವಾಗಿ ಬರುತ್ತೆ. ನೋಡಿ ಸ್ನೇಹಿತರೆ, ಈ ಹದದಲ್ಲಿ ನಾನು ರುಬ್ಕೊಂಡಿದ್ದೀನಿ. ಈಗ ಇದನ್ನು ನಾನು ತಗೊಂಡು ಇನ್ನೊಂದು ಟ್ರಿಪ್ ಹಾಕ್ಕೊಂಡು ಇದೇ ಹದದಲ್ಲಿ ರುಬ್ಕೊಂಡು ಬರ್ತೀನಿ. ನೋಡಿ, 2 ಸರಿ ರುಬ್ಕೊಂಡು ಈ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊತೀನಿ. ಸ್ನೇಹಿತರೆ, ಈಗ ಸಾರಿಗೆ ಮಸಾಲೆ ರುಬ್ಕೋಬೇಕು. ಇಲ್ಲಿ ನಾನು 1 ದಪ್ಪ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಮತ್ತು ಉರಿಗಡಲೆ, ಈ ಕಪ್ಪಲ್ಲಿ 1 ಕಪ್ ಉರಿಗಡಲೆ ತೊಗೊಂಡಿದ್ದೀನಿ. 1 ಚಿಕ್ಕ ಗೆಂಡೆ ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಇಷ್ಟೇ. ಇಲ್ಲಿ ಬೆಳ್ಳುಳ್ಳಿ ಆಗಲಿ, ಹಸಿಮೆಣಸಿನ್ಕಾಯಿ ಆಗಲಿ, ಕೆಲವರು ಹಾಕ್ತಾರೆ. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಯಾವುದೂ ನಾನು ಮತ್ತು ಟೊಮೆಟೊನೂ ಉಪಯೋಗಿಸ್ತಿಲ್ಲ. ಯಾಕೆಂದರೆ ಅಲ್ಲಿ ಬೇಯಿಸ್ಕೊಂಡಿರೋ ಟೊಮೆಟೊನ ನಾನು ಆಗಲೇ ಸೊಪ್ಪು ಜೊತೆ ರುಬ್ಕೊಂಡಿದ್ದೀನಿ. ಸೊ ಅದರಿಂದ ಟೊಮೆಟೊನೂ ನಾನು ಹಾಕ್ಕೊತಿಲ್ಲ. ಹುಣಸೆ ಹುಳಿ ಸಪ್ರೇಟಾಗಿ ಬಿಟ್ಕೊತೀನಿ. ಇದಿಷ್ಟನ್ನ ಈ ಬೇಳೆ ಕಟ್ಟಲ್ಲಿ ರುಬ್ಕೋಬೇಕು. ಅಂದರೆ ನಾನು ಸೊಪ್ಪು ಬೇಳೆನ ಬೇಯಿಸ್ಕೊಂಡಿದ್ನೆಲ್ಲ ಆ ಕಟ್ಟಲ್ಲಿ ರುಬ್ಕೊಳ್ಳಿ. ಆಗ ಸಾರು ಸಖತ್ತಾಗಿ ರುಚಿಯಾಗಿ ಬರುತ್ತೆ. ಎಷ್ಟು ಅದ್ಭುತವಾಗಿರುತ್ತೆ ಅಂತಂದರೆ ತಿಂತಾ ಇದ್ರಂತೂ ಸೂಪರಾಗಿರುತ್ತೆ. ನಾನೀಗ ಈ ಬೇಳೆ ಕಟ್ಟಲ್ಲಿ ರುಬ್ಕೊತೀನಿ. ನೋಡಿ, ಬೇಳೆ ಕಟ್ಟಲ್ಲಿ ಸಂಪೂರ್ಣ ನಾನು ಈ ಹದದಲ್ಲಿ ರುಬ್ಕೊಂಡಿದ್ದೀನಿ ಮಸಾಲೆಯನ್ನು. ಈಗ ಇದನ್ನು ತೆಗೆದಿಟ್ಕೊಂಡ್ಬಿಡ್ತೀನಿ. ಇಷ್ಟು ನುಣ್ಣಗಾದರೆ ಸಾಕು. ಯಾಕಂದರೆ ಹೊರಳುಕಲ್ಲಲ್ಲಿ ಇನ್ನೆಷ್ಟು ನುಣ್ಣಗಾಗುತ್ತೆ ಹೇಳಿ, ಇಷ್ಟಕ್ಕೇ ನಮ್ಗೆ ಆಯಾಸ ಆಗೋಗುತ್ತೆ ರೀ. 2 ಕೈನೂ ಆ್ಯಕ್ಷನ್ ಆಗುತ್ತಲ್ಲ, ಒಂದು ಕೈಯಲ್ಲಿ ರುಬ್ಬೋದು, ಇನ್ನೊಂದು ಕೈಯಲ್ಲಿ ತಳ್ಳೋದು. 2 ಕೈಗೂ ತುಂಬ ವ್ಯಾಯಾಮ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಈ ರೀತಿಯೇ ಮಾಡಿ. ಇನ್ಮೇಲೆ ನಾನು ಇದೇ ರೀತಿ ರುಬ್ಕೋಬೇಕು. ಸಾರುಗಳಿಗೆ, ಗೊಜ್ಜುಗಳಿಗೆಲ್ಲ ನಾನು ಹೊರಳುಕಲ್ಲಲ್ಲೇ ರುಬ್ಬಿ ಮಾಡಬೇಕು. ಮಿಕ್ಸಿಯನ್ನೇ ಉಪಯೋಗಿಸಬಾರ್ದು ಅನ್ನೋ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಇನ್ನು ನೋಡೋಣ, ಮಹಾಗಣಪತಿಯ ಆಶೀರ್ವಾದ, ಆ ಚೈತನ್ಯ, ಶಕ್ತಿ, ಬುದ್ಧಿ ಎಲ್ಲವನ್ನೂ ಅವನೇ ಕೊಡಬೇಕು. ಇನ್ನು ನನ್ನ ಕೈಲೇನಿಲ್ಲ. ನಾನು ಪ್ರಯತ್ನ, ನಂದು ಫಲ ಭಗವಂತಂದು. ಇನ್ಮೇಲೆ ಎಲ್ಲ ಸಾರಿಗಳಿಗೂ, ಗೊಜ್ಜುಗಳಿಗೂ ಹೊರಳುಕಲ್ಲನ್ನೇ ಉಪಯೋಗಿಸ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ಈಗ ತೆಗೆದು ಬಿಡ್ತೀನಿ. ನುಣ್ಣಗಾಗಿದೆ.
ನೋಡಿ ಎಲ್ಲ ತೆಗೊಂಡಿದ್ದೀನಿ. ಹೊರಳು ಕಲ್ಲನ್ನ ಈಗ ತೊಳೆದು ಪಕ್ಕಕ್ಕೆ ಇಟ್ಬಿಡ್ತೀನಿ. ನೋಡಿ ತೊಳೆದು ನೀರನ್ನು ಸಹ ತೆಗೆದಿಟ್ಕೊಂಡಿದ್ದೀನಿ. ಈ ತೊಳೆಯೋದು ಎತ್ತೋದು ಸ್ವಲ್ಪ ಒಂದು ಕಷ್ಟ ಅನ್ನೋದನ್ನು ಬಿಟ್ಟರೆ ಇನ್ನು ಬಾಕಿದೆಲ್ಲ ಸುಲಭವಾಗಿ ಮಾಡ್ಕೋಬೋದು. ಯಾಕೆಂದರೆ ನಮಗೆ ಅಭ್ಯಾಸ ತಪ್ಪೋಗಿದೆಯಲ್ಲ, ಮಿಕ್ಸಿ ತೊಳೆದು ಹಾಕ್ಕೊಂಡ್ಬಿಡ್ತೀವಿ, ಮಿಕ್ಸಿ ನೀರ್ದು ಬಗ್ಗಿಸ್ಕೊಂಡ್ಬಿಡ್ತೀವಿ. ಹೊರಳು ಕಲ್ಲು ತೊಳೆಯೋದು ಸ್ವಲ್ಪ ಮರ್ತೋಗಿತ್ತು, ಈಗ ತೊಳ್ಕೊಂಡು ಅಚ್ಚುಕಟ್ಟು ಮಾಡ್ಕೊತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಈ ಸೊಪ್ಪಿನ ಸಾರಿಗೆ ಮಸ್ಸೊಪ್ಪಿಗೆ ನಾನು ಮನೆಯಲ್ಲಿ ಮಾಡ್ಕೊಂಡಿರ್ತಕ್ಕಂಥ ಹೊಸ್ದಾಗಿ ಮಾಡಿರ್ತಕ್ಕಂಥ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಹುಣಸೆ ಹುಳಿ, ನಿಮ್ಮ ಮನೆಯ ಹುಳಿಗೆ ತಕ್ಕಂಡು ಮಾಡ್ಕೊಳ್ಳಿ. ಆಮೇಲೆ ಬೆಲ್ಲ ಸ್ವಲ್ಪ, ಇದು ನಿಮ್ಮ ಆಪ್ಷನಲ್ಲಿ, ನಿಮ್ಗೆ ಇಷ್ಟ ಇದ್ದರೆ ಹಾಕಿ, ಇಲ್ಲಾಂದರೆ ಬಿಡಿ. ರುಬ್ಕೊಂಡಿರೋ ಕಾಯಿ ಮಸಾಲ ಇದಿಷ್ಟನ್ನು ಹಾಕಿ ಸಾರನ್ನ ಹದ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಇಷ್ಟು ಹದಕ್ಕೆ ನಾನು ಮಾಡ್ಕೊಂಡಿದ್ದೀನಿ. ಕುದೀತಾ ಇದು ಇನ್ನೂ ಗಟ್ಟಿ ಆಗುತ್ತೆ, ಯಾಕಂದರೆ ಹುರುಗಡ್ಲೆ ಎಲ್ಲ ಹಾಕಿರ್ತೀವಲ್ಲ, ಆದ್ದರಿಂದ ಈಗ ಇದನ್ನು ಕುದಿಯೋಕೆ ಇಡ್ತೀನಿ. ನಂತರ ಶೇರ್ ಮಾಡ್ತೀನಿ. ಕರಿಬೇವಿನ ಸೊಪ್ಪನ್ನು ಈಗ ಕುದಿಯೋಕ್ಕೆ ಹಾಕಿದ್ದೀನಿ, ಯಾಕಂದರೆ ಕುದೀತಾ ಅದ್ರ ಪರಿಮಳವನ್ನು ಸಹ ಕರಿಬೇವು ಈ ಸೊಪ್ಪಿನ ಜೊತೆಗೆ ಬಿಡುತ್ತೆ, ಘಮ್ಮನೆ ಸುವಾಸನೆ ಬರುತ್ತೆ. ಆದ್ದರಿಂದ ನಾನು ಒಗ್ಗರಣೆಗೆ ಕರಿಬೇವನ್ನು ಯಾವಾಗಲೂ ಬಳಸೋಲ್ಲ, ಈಗಲೇ ಹಾಕೊತೀನಿ ಕುದಿಯೋಕ್ಕೇನೆ. ನೋಡೋದ್ರಲ್ಲ ಸೇರಿ ಸ್ನೇಹಿತರೆ, ಸುವಾಸನ ಭರಿತ ಘಮಿಸುವ ಹಳೆ ಕಾಲದ ಪದ್ಧತಿಯಲ್ಲಿ ಮಸ್ಸೊಪ್ಪು ರೆಡಿ ಆಯಿತು. ತುಂಬ ಚೆನ್ನಾಗಿದೆ. ನಮ್ಮ ಮನೆಯೆಲ್ಲ ಘಮ್ಮಂತ ಪರಿಮಳ ತುಂಬ್ಕೊಂಡ್ಬಿಟ್ಟಿದೆ ಇದು ಕುದೀತಾ ಇದ್ದರೆ. ಈಗ ಇದನ್ನು ಒಂದು ತುಪ್ಪದಲ್ಲಿ ಗಮ್ಮತ್ತಿನ ಒಗ್ಗರಣೆಯನ್ನು ಕೊಟ್ಬಿಟ್ರಂತೂ ರುಚಿಕರವಾದ ಮಸ್ಸೊಪ್ಪು ರೆಡಿ ಆಗುತ್ತೆ. ಇದು ಊಟಕ್ಕಾಗುತ್ತೆ, ತಿಂಡಿಗಾಗುತ್ತೆ, ರಾಗಿ ಹಿಟ್ಟಿಗಾಗುತ್ತೆ, ಸಖತ್ತಾಗಿರುತ್ತೆ. ನೋಡಿ, ಈಗ 3 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಬಿಸಿ ಆಗಲಿ, ಅದಕ್ಕೆ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ ಮತ್ತು ಇಂಗು ಇದಿಷ್ಟನ್ನು ಹಾಕಿ ಒಗ್ಗರಣೆ ಕೊಡೋಣ. ಬೆಳ್ಳುಳ್ಳಿ ಉಪಯೋಗಿಸೋರು ಬೆಳ್ಳುಳ್ಳಿ ಒಗ್ಗರಣೆಯನ್ನು ಸಹ ಕೊಡ್ಕೋಬೋದು. ಬೆಳ್ಳುಳ್ಳಿ ಉಪಯೋಗಿಸೋರು ಧಾರಾಳವಾಗಿ ರುಬ್ಬೋಕ್ಕೂ ಸಹ ಬೆಳ್ಳುಳ್ಳಿಯನ್ನು ಉಪಯೋಗಿಸ್ಬೋದು. ನಾವು ಅದೇನು ಉಪಯೋಗಿಸ್ತಾ ಇಲ್ಲ. ನೋಡಿ ಸ್ನೇಹಿತರೆ, ಗಮ್ಮತ್ತಿನ ಮಸ್ಸೊಪ್ಪು ತುಪ್ಪದ ಒಗ್ಗರಣೆಯೊಂದಿಗೆ ರೆಡಿ ಆಯಿತು. ಮಾಡೋ ವಿಧಾನ ನಮ್ಮ ಹಳೆ ಕಾಲದ ಪದ್ಧತಿಯಲ್ಲಿ ತೋರಿಸಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಪೋರ್ಟ್ ಕೊಡಿ. ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋಂದಿಗೆ ಬರ್ತೀನಿ. ಟೇಕ್ ಕೇರ್, ಬಾಯ್, ಸಿ ಯು, ನಮಸ್ಕಾರಗಳು, ಜೈ ಗಣೇಶ.